ಅವರು ಆ್ಯಕ್ಚುಲಿ ನನಗೆ ಬುಧವಾರ ಕಾಲ್ ಮಾಡ್ತಾಯಿದ್ರು ಅವ್ರ ಅಪ್ಪ ಅಮ್ಮ ಕಾಲ್ ಮಾಡಿದಾಗ ಈ ಥರ ವಿಜಯ್ ಮೊಬೈಲ್ ಸ್ವಿಚ್ ಆಫ್ ಆಗ್ತಾಯಿದೆ ಏನಾಗಿದೆ ಅಂತ ಕೇಳಿದ್ರು. ಸೊ ನಾನು ಅವಾಗ ಅವ್ರಿಗೆ ಹೇಳಿದೆ ಈ ಥರ 3 ದಿನದಿಂದ ಸ್ವಿಚ್ ಆಫ್ ಆಗಿದೆ, ನೀವು ರೆಸ್ಪಾನ್ಸಿಬಿಲ್ ತೊಗೋಬೇಕಲ್ವ ಅಂತ ನಾನು ಅವ್ರು ಕೇಳಿದೆ. ಸೊ ಆವಾಗ ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಣ ಅಂದ್ಬಿಟ್ಟು ಎಲೆಕ್ಟ್ರಾನಿಸಿಟಿಗೆ ಹೋದ್ವಿ. ನಾವು ಎಲೆಕ್ಟ್ರಾನಿಸಿಟಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದಾಗ ಒಂದು ಸುಮಾರು ಒಂದು 3:30-4 ಗಂಟೆ ಆಗಿರುತ್ತೆ. ಆವಾಗ ಕಂಪ್ಲೇಂಟ್ ಎಲ್ಲ ಮುಗಿದಾದ್ಮೇಲೆ ಒಂದು ಕಾಲ್ ಬರುತ್ತೆ ಮೇಡಮ್ಗೆ, ಕಂಪ್ಲೇಂಟ್ ತೊಗೊಳ್ತಾರೆ ಮೇಡಮ್ಗೆ. ಕಾಲ್ ಬಂದಾಗ ಅವ್ರು ಹೇಳ್ತಾರೆ ಈ ಥರ ಬನ್ನೇರುಘಟ್ಟ ಸ್ಟೇಷನ್ಗೆ ಹೋಗಿ ನೀವು ಅಲ್ಲೇನೋ ಅಲ್ಲಿ ಹೋಗಿ ಕೇಳಿ ನೀವು ಬನ್ನೇರುಘಟ್ಟ ಸ್ಟೇಷನಲ್ಲಿ ಅದನ್ನು ನಿಮಗೆ ಹೇಳ್ತಾರೆ ಅಂತ ಹೇಳಿದ್ರು. ನಾವು ಬಂದ್ವಿ, ಇಲ್ಲಿ ಕೇಳಿದಾಗ ಈ ಥರ ಆಯಿತು. ಸೊ ನಮಗೇನಪ್ಪ ಇದರಿಂದ ಡೌಟ್ ಅಂದರೆ ಈ ಪ್ರಸಾದ್ ರಾವ್ ಅನ್ನೋ ವ್ಯಕ್ತಿ ನಮ್ಗೆ 2 ವರ್ಷದ ಮುಂಚೆ ನಮ್ಮ ತಮ್ಮಗೆ ಕೇರ್ಪುರಂ ಪೊಲೀಸ್ ಸ್ಟೇಷನ್ ಎಲ್ಲ ಪ್ರಾಬ್ಲಮ್ ಮಾಡಿಕೊಂಡು ಅವರೆಲ್ಲ ಮಾತಾಡಿದರು. ಸೊ ಅವ್ರ ಮೇಲೆ ನಮಗೆ ತುಂಬ ಅನುಮಾನ ಇದೆ ಸರ್. ಸರ್ ಎಲ್ವೆಟ್ ಜಿಮ್ಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಎಲ್ವೆಟ್ ಜಿಮ್ ಅಂದರೆ ಅವರು ಭಾಗ್ಯಶ್ರೀ ವೆಜ್ ಹೋಟ್ಲ್ ಇದೆಯಲ್ಲ ಸಿಂಗ್ಸಂದ್ರ ಮಣಿಪಾಲ್ ಕೌಂಟಿ ರೋಡಲ್ಲಿ ಎಲ್ವೆಟ್ ಜಿಮ್ಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು. ಆ್ಯಕ್ಚುಲಿ ಅವರು ಆ ಜಿಮ್ನ ಅವರೇ ಪ್ರಿಪೇರ್ ಮಾಡಿರ್ತಾರೆ. ಹೊಸದಾಗಿ ಬಿಲ್ಡಿಂಗು ಆ ಫ್ಲೋರ್ ತೊಗೊಂಡಿರೋದು ಅವರೇ, ಆ ಜಿಮ್ನ ರೆಡಿ ಮಾಡಿರೋದು ಅವರೇ. ಸೊ ನಾವು ಅವ್ರ ಹತ್ರ ಹೋದಾಗ ಅವರು ಯಾವುದೇ ಕಾರಣಕ್ಕೂ ನಮಗೆ ರೆಸ್ಪಾನ್ಸ್ ಮಾಡಿಲ್ಲ. ನಾವು ಕೇಳಿದ ಮಾತಿಗೆಲ್ಲ ಇರ್ರೆಸ್ಪಾನ್ಸಿಬಲಾಗಿ ಮಾತಾಡ್ತಾರೆ ಅವರು ಇಷ್ಟೆಲ್ಲ ಸಮಸ್ಯೆ ಆಗಿದ್ರು ಕೂಡ ಅವ್ರು ಯಾರು ಬಂದು ನಮಗೆ ಇಲ್ಲಿ ಏನು ನಿಮ್ಮ ತಮ್ಮ ಏನಾಗಿದ್ದಾರೆ, ಇಲ್ಲ ವಿಜಯ್ಗೆ ಏನಾಗಿದೆ ಏನು ಅವರು ಬಂದಿಲ್ಲ ಸರ್. ಅವ್ರ ಮೇಲೇನೂ ಒಂದು ನಮಗೆ ಸಂಶಯ ಇದೆ ಅಂತ. ಎಲೆಕ್ಟ್ರಾನಿಕ್ ಸಿಟಿಲಿ ಎಲ್ಲಿ ಉಳ್ಕೊಂಡಿದ್ರು ಅಂದರೆ ಎಷ್ಟು ದಿನಗಳಿಂದ ಎಲೆಕ್ಟ್ರಾನಿಕ್ ಸಿಟಿ ಸರ್? ಎಲೆಕ್ಟ್ರಾನಿಕ್ ಸಿಟಿ ಒಂದು 2 ವರ್ಷದಿಂದ ಇದ್ರು ಸರ್. ಸಿಂಗ್ಸಂದ್ರ ಮಣಿಪಾಲ್ ಕೌಂಟಿ ರೋಡಲ್ಲಿದ್ದರು. ಅವರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ PG ಅಂತ ಮೇ ಬಿ ಇರ್ಬೋದು, ಅದರಲ್ಲಿದ್ದರು ಒಂದು 2 ವರ್ಷದಿಂದ. ಅವರು ಭಾಗ್ಯಶ್ರೀ ವೆಜ್ ಹೋಟ್ಲಿ 2nd ಫ್ಲೋರಲ್ಲಿ ಎಲ್ವೆಟ್ ಜಿಮ್ಮಲ್ಲಿ ಕೆಲಸ ಮಾಡ್ತಾಯಿದ್ರು. 2 ವರ್ಷ ಇರ್ಬೋದು ಸರ್, ಮೇ ಬಿ ಇರ್ಬೋದು 2 ವರ್ಷ. ಸರ್ ಈಗ ಕೇರ್ಪುರದಲ್ಲಿ ಕಂಪ್ಲೇಂಟ್ ಆಗಿತ್ತು ಅಲ್ಲ ಆ ಜಿಮ್ಮಲ್ಲಿ ಈ ಬಿಲ್ಡರ್ ಸರ್, ಅವಾಗ ವಿಜಯ್ ಕುಮಾರ್ಗೆ ನ್ಯಾಯ ಸಿಕ್ಕಿತ್ತಾ ಇಲ್ಲ ಇವರು ಈ ಬಿಲ್ಡರ್ ಸರ್? ಇಲ್ಲ, ಅವರು ಕೇರ್ಪುರಮಲ್ಲಿ ಆ ಥರ ಪ್ರಾಬ್ಲಮ್ ಆದಾಗ ಅವರೆಲ್ಲ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀವಿ ಸರ್. ನೀವು ಇಲ್ಲಿರಬಾರ್ದು, ಹುಡುಗಿ ಅವ್ರ ಮನೆಗೆ ಹೋಗಿರ್ತಾರೆ, ವಿಜಯ್ ಊರಿಗೆ ಹೋಗಿರ್ತಾರೆ, ನೀವು ಇಲ್ಲಿರಬಾರ್ದು, ಇಲ್ಲಿದ್ರೆ ತೊಂದರೆ ಆಗುತ್ತೆ ಅಂತ ಊರಿಗೆ ಕರ್ಕೊಂಡು ಹೋಗಿರ್ತಾರೆ. ಊರಲ್ಲಿ ಒಂದು ಮೇ ಬಿ ಒಂದು 2 ವರ್ಷ ಇರ್ಬೋದು, 1 ವರ್ಷ 2 ವರ್ಷ ಇರ್ಬೋದು ಸರ್. ಆಮೇಲೆ ಅವರು ವ್ಯವಸಾಯ ಅಗ್ರಿಕಲ್ಚರ್ ಎಲ್ಲ ಮಾಡಿ ಇರೋ ದುಡ್ಡೆಲ್ಲ ಲಾಸ್ ಆಗಿರ್ತಾರೆ. ಅವ್ರ ಹೆಂಡತಿ ಅರೇಂಜ್ಮೆಂಟ್ ಕೇಸ್ ಹಾಕಿರ್ತಾರೆ, ಮೇಂಟೆನೆನ್ಸ್ ಅರೇಂಜ್ಮೆಂಟ್ ಕೇಟು. ಆವಾಗ ಅವ್ರ ಹತ್ರ ಅದು ಹಣದ ಕೊರತೆಯಿಂದ ಅವ್ರು ಮತ್ತೆ ಬೆಂಗಳೂರಿಗೆ ಬಂದಿರ್ತಾರೆ. ಮತ್ತೆ ಬೆಂಗಳೂರಿಗೆ ಬಂದು 2 ವರ್ಷದಿಂದ ಇಲ್ಲಿ ಸಿಂಗ್ಸಂದ್ರ ಹತ್ರ ಕೆಲಸ ಮಾಡ್ತಾ ಇರ್ತಾರೆ. ಆವಾಗ ಈ ಥರ ಆಗಿದೆ ಸರ್ ಇದು. ಅಲ್ಲ ಜಿಮ್ಗೆ ಬರುವಂಥ ಇನ್ನೊಬ್ಬ ವ್ಯಕ್ತಿ ಯಾರ ಕೋಚರ್ ಇದ್ದಾನೆ, ಆತನ ಮೇಲೂ ಕೂಡ ಒಂದು ಸಂಶಯ ವ್ಯಕ್ತಪಡಿಸಿದ್ರು ಅವ್ರ ತಂದೆ ತಾಯಿ ಲಾಸ್ಟ್ ಟೈಮ್ ಬಂದಾಗ. ಸರ್ ಅವರು ಅರುಣ್ ಅಂತ ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ, ಅರುಣ್ ಅಂತ. ಅವರು ಕೇರ್ಪುರಂ ಜಿಮ್ಮಲ್ಲಿ ಕೆಲಸ ಮಾಡ್ತಾಯಿದ್ರು ಫಸ್ಟು. ಆ ವ್ಯಕ್ತಿ ಕೂಡ 6 ತಿಂಗಳಿಂದ ಇಲ್ಲಿ ಕೆಲಸ ಮಾಡಿರ್ತಾರೆ. ಈ ಘಟನೆ ಆಗಿದ್ದಕ್ಕಿಂತ ಮುಂಚೆ ಬಿಫೋರ್ 1 ಮಂತ್ ಮುಂಚೆ ಕೆಲಸ ಬಿಟ್ಟಿರ್ತಾರೆ. ಆ ವ್ಯಕ್ತಿ ಮತ್ತೆ 6ನೇ ತಾರೀಕು ವಿಜಯ್ ಈ ಥರ ಆಗಿದೆ, ಅವರು 5ನೇ ತಾರೀಕು ಬಂದುಬಿಟ್ಟು ಅವ್ರನ್ನ ಮೀಟ್ ಮಾಡಿ ಹೋಗಿರ್ತಾರೆ ಅರುಣ್. ಆ ಒಂದು ಉದ್ದೇಶದಿಂದ ಅವ್ರ ತಂದೆ ತಾಯಿಗೆ ಏನಾದರೂ ಬೇರೆ ಇಲ್ಲ ಫ್ರೆಂಡ್ಶಿಪ್ ಇತ್ತು ಸರ್, ಅವ್ರಿಗೆ ಫ್ರೆಂಡ್ಶಿಪ್ ಇತ್ತು. ಬಟ್ ಬೇರೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಈಗ ಈ ಕೊಲೆ ಆಗಿರೋದ್ರಲ್ಲಿ ಅರುಣ್ ಕೈವಾಡ ಇದೆ ಅಂತ ಹೌದು ಅವ್ರ ತಂದೆ ತಾಯಿ ಆ ಥರ ಹೇಳ್ತಾ ಇದ್ದಾರೆ. ಸೊ ಈ ಥರ ಅವ್ನಿಗೇನು ಸಂಬಂಧ ಇಲ್ಲ ಅಂದರೆ 6 ತಿಂಗಳಿಗೆ ಕರೆಕ್ಟಾಗಿ ಕೆಲಸ ಮಾಡ್ದ, 1 ತಿಂಗಳು ಬಿಫೋರ್ ಕೆಲಸ ಬಿಟ್ಟೋದ, ಮತ್ತೆ ಫ್ರೈಡೇ ಬಂದು ಅವ್ನು ಮೀಟ್ ಮಾಡಿ ಹೋದ ಅಂದ್ಬಿಟ್ಟು ಅವ್ರ ತಂದೆ ತಾಯಿಗೆ ಡೌಟ್ ಪಡ್ತಾ ಇದ್ದಾರೆ. ಸರ್ ಪೊಲೀಸರ ಪ್ರಥಮ ತನಿಖೆಯಲ್ಲಿ ಇಲ್ಲಿ ವಿಜಯ್ ಕುಮಾರ್ನ ಮರ್ಡರ್ ಮಾಡಬೇಕು ಅಂತ ಹೇಳಿ ಈ ಒಬ್ಬ ಆರೋಪಿ ಏನು ಸುಮಿತ್ ಅಂತ ಇದ್ದಾರೆ. ಸೊ ಅವರು ಇವರು ಬೇಕು ಅಂತಲೇ ಜಿಮ್ಗೆ ಸೇರಿಕೊಂಡು ಫ್ರೆಂಡ್ಶಿಪ್ ಮಾಡಿ ಸೊ ಕರ್ಕೊಂಬಂದು ಕೊಲೆ ಮಾಡಿದ್ದಾರೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ. ಹೌದು ಸರ್, ನಮಗೂ ಅದೇ ಥರ ಡೌಟ್ ಇದೆ ಸರ್. ಯಾಕೆಂದರೆ ಅವನು ಜಿಮ್ಗೆ ರೆಗ್ಯುಲರ್ ಇಲ್ಲ. ಸೊ ಇವ್ನು ಮೀಟ್ ಮಾಡೋಕ್ಕೋಸ್ಕರನೇ ಬರ್ತಾ ಇದ್ದ ಅವ್ನು ಜಿಮ್ಗೆ. ಅವ್ನು ಮಾಮೂಲಿ ರೆಗ್ಯುಲರ್ ಆಗಿ ಬರೋದು ಹೋಗೋದೇನಿಲ್ಲ. ವೀಕ್ಲಿ ಅವನು ಸುಮಿತ್ ಅವನ ಏಜೆ ಅಂತ ಪರಿಚಯ ಆಗಿರ್ತಾನೆ ಅವನಿಗೆ ವಿಜಯ್ಗೆ. ಅವನ ಒರಿಜಿನಲ್ ಹೆಸರು, ಮೂಲ ಹೆಸರು ಸುಮಿತ್ ಅಂತ. ಏನು ಮಾಡ್ಕೊಂಡಿದ್ದ ಅವನು, ಎಲ್ಲೋನು ಸರ್ ನಮಗೆ ಅಷ್ಟು ಗೊತ್ತಿಲ್ಲ. ಸೊ ಅವನದು ಕೈವಾಡ ಇದೆ ಅಂತ ನಾವು ಅನ್ಕೊಂತೀವಿ ಸರ್. ಯಾಕೆಂದರೆ ಅವ್ನಿಗೇನು ಸಂಬಂಧ ಇಲ್ಲೇ ಇರುವಾಗ ಅವನು 6 ತಿಂಗಳು ಕರೆಕ್ಟಾಗಿ ಬರೋದು, ಮತ್ತು ಅವ್ನು ರೆಗ್ಯುಲರಾಗಿ ಬರೋಲ್ಲ ಜಿಮ್ಗೆ, ಅವಾಗ ಬರೋದು ಹೋಗೋದು, ಮತ್ತು ಅವನ್ನೆಲ್ಲ ಔಟಿಂಗ್ ಕರ್ಕೊಂಡು ಹೋಗೋದು, ಕುಡಿಸೋದು, ಆ ಥರ ಎಲ್ಲ ಮಾಡಿದ್ದಾರೆ. ಅವರು PGಯಲ್ಲಿ ಕೂಡ ಒಂದು 4-5 ಟೈಮು ಎಣ್ಣೆ ಹೊಡಿಸಿದ್ದಾರೆ ಅಂತ ಹೇಳ್ತಾ ಇದ್ರು ಅವರು. ಸರ್ ಪ್ರಮುಖವಾಗಿ ಈಗ ಆ ಯುವತಿನೇ ವಿಜಯ್ ಬೇಕು ಅಂತೇಳಿ ಹುಡುಕೊಂಡು ಹೋಗಿ ಆತನ ಹಿಂದೆ ಬಿದ್ದಿದ್ರು. ಹೌದು ಸರ್, ಹೌದು. ಆ ಪೊಲೀಸ್ ಠಾಣೆಗಳಲ್ಲಿ ಈಗ ಆಕೆ 21 ದಿವಸ 25 ದಿವಸ ಹೋಗಿ ಬಂದಾಗ ಪೊಲೀಸ್ ಠಾಣೆಗಳಲ್ಲಿ ಹೆಂಗೆ ರಾಜಿ ಮಾಡಿ ಕರ್ಕೊಂಡು ಹೋಗ್ತಿದ್ರೆ ಅವ್ರ ಪ್ರಭಾವವನ್ನು ಬೆಳೆಸಿ ಕರ್ಕೊಂಡು ಹೋಗ್ತಿದ್ರು. ಹೌದು ಸರ್, 100% ಸರ್. ಹೌದು. ಅವರು ಆ ಥರ ಆದಾಗ ಅವರು ಪ್ರಭಾವ ಬೆಳೆಸಿ ಅವ್ರ ಮಗಳನ್ನ ಕರ್ಕೊಂಡು ಹೋದ್ರು ಸರ್. ಅವಾಗ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರು ಕೂಡ. ಹೌದು ಸರ್, ಹೋಗೋಕೆ ಇಷ್ಟ ಇಲ್ಲ ಅಂದರು. ಅದು ಗೊತ್ತಿಲ್ಲ, ಮೇ ಬಿ ನನಗೆ ಹೋಗೋಕೆ ಇಷ್ಟ ಇಲ್ಲ ಅಂತಲೂ ಗೊತ್ತಿಲ್ಲ. ಬಟ್ ಅವರು ಮಾಮೂಲಿ ಕಾಂಪ್ರಮೈಸ್ ನೋಡಿ ಕರ್ಕೊಂಡು ಹೋಗಿರ್ತಾರೆ ಸರ್. ಸರ್ ಇವತ್ತು IG ಸಾಹೇಬ್ರೆ ಖುದ್ದು ಈ ಪ್ರಕರಣ ಸಂಬಂಧಪಟ್ಟ ತನಿಖೆ ಬಂದಿದೆ, ಇದ್ರ ಬಗ್ಗೆ ಏನು ಸರ್? ನಮಗೆ ನ್ಯಾಯ ಸಿಗುತ್ತೆ ಅಂತ ನಮ್ಗೆ ಭರವಸೆ ಇದೆ ಸರ್. ಸರ್ ಕೊಲೆಯಾದ ಹುಡುಗ ಯಾರು, ಏನು, ಎತ್ತ, ಡೀಟೇಲ್ ಆಗಿ. ನಮಸ್ಕಾರ, ನನ್ನ ಹೆಸರು ವಾಸುದೇವ್ ರೆಡ್ಡಿ ಅಂತ. ನಾವು ಏನು ಈಗ ವಿಕ್ಟಿಮ್ ಇದ್ದಾನೆ ವಿಜಯ್ ಯಾದವ್ ಇದ್ದಾರೆ, ಅವರ ಸೋದರರು ಮತ್ತು ಅವರ ಸಂಬಂಧಿಗಳು. ನಮ್ಮದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು
ನಾಚಗುಂಡ್ಲಹಳ್ಳಿ ಅಂತ ಹೇಳ್ಬಿಟ್ಟು. ವಿಜಯ್ ಅವರೂ ಕೂಡ ಸುಮಾರು ವರ್ಷಗಳ ಹಿಂದಗಡೆನೇ ಕೂಡ ಬೆಂಗಳೂರಿಗೆ ಇಲ್ಲಿ ಬಂದು ಒಬ್ಬ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾಯಿದ್ರು. ಆಗಾಗ ಊರಿಗೆ ಬಂದು ಹೋಗುವಂಥದ್ದೆಲ್ಲ ಆಗ್ತಾಯಿತ್ತು. ಆತ ಮೊದಲು ಕೂಡ ಒಂದು ಹುಡುಗಿಯನ್ನು ಲವ್ ಮ್ಯಾರೇಜ್ ಆಗಿದ್ದರು. ಅದನ್ನು ಕೂಡ ಅವರು ತಮಿಳ್ನಾಡು ಮೂಲದವರು, ಹೊಸೂರಿನವರು. ಅವರು ಭಾಳ ಚೆನ್ನಾಗಿದ್ದರು. ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಕೂಡ ಇತ್ತು ಅವ್ರಿಗೆ. ಆಗಿರುವಾಗ ವಿಜಯ್ ಅವರು ಆ ಜಿಮ್ ಟ್ರೈನಿಂಗಲ್ಲಿ ಇರುವಂಥ ಸಂದರ್ಭದಲ್ಲೇ ಅಲ್ಲೊಂದು ಹುಡುಗಿಯ ಪರಿಚಯ ಆಗ್ತದೆ. ಅವ್ರ ಹೆಸರು ಬಂದು ನಿಶಿತಾ ಪ್ರಿಯಾ ಅಂತ ಹೇಳ್ಬಿಟ್ಟು. ಆ ಹುಡುಗಿಯ ವಿಚಾರವಾಗಿ ಅವರಿಬ್ಬರ ನಡುವೆ ಒಂದು ಸಂಬಂಧ ಬೆಳೆಯಿತು ಅನ್ನೋಂಥ ಕಾರಣಕ್ಕೋಸ್ಕರ ಆ ಹುಡುಗಿ ಯಾರು ನಿಶಿತಾ ಪ್ರಿಯಾ ಅನ್ನೋಂಥವ್ರು ಇದ್ದಾರೆ, ಅವರ ತಂದೆ ಆಗಿರುವಂಥ ಕಾಮಿನೇನಿ ಪ್ರಸಾದ್ ನಾಯ್ಡು ಅಥವಾ ರಾವ್ ಅನ್ನೋಂಥವರು ಒಂದು ಸಲ ನಮ್ಮ ವಿಜಯ್ ಮೇಲೇನೂ ಕೂಡ ಅಟ್ಯಾಕ್ ಮಾಡಿ ಯಾರೋ ಒಬ್ಬ ಕೆಲವರು ಕೈಯಲ್ಲಿ ಓಡಿಸಿ ಆತನ ಮೇಲೆ ಇಲ್ಲ ಸಲ್ಲದ ರೀತಿಯಲ್ಲಿ ಟಾರ್ಚರ್ ಮಾಡಿ ನಮ್ಮ ಹುಡುಗಿ ತಂಟೆಗೆ ಬರಬಾರ್ದು, ನನ್ನ ಮಗಳ ತಂಟೆಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಭಾಳಷ್ಟು ವಾರ್ನಿಂಗನ್ನು ಕೂಡ ಅವರು ಮಾಡಿದರು. ಆ ಸಂದರ್ಭದಲ್ಲಿ ಇಲ್ಲೇ ನೀನೇನಾದರೂ ಬೆಂಗಳೂರಲ್ಲೇ ಇದ್ದು ಇಲ್ಲೇ ಜಿಮ್ ಟ್ರೈನರ್ ಆಗಿದ್ದೀಯ ಅಂತಂದರೆ ನಿನ್ನ ಪ್ರಾಣ ತೆಗಿತೀವಿ ಅಂತ ಹೇಳ್ಬಿಟ್ಟು ಪ್ರಾಣ ಬೆದರಿಕೆ ಹಾಕಿದಂಥ ಸಂದರ್ಭದಲ್ಲಿ ವಿಜಯ್ ಇಲ್ಲಿಂದ ಬೆಂಗಳೂರನ್ನು ಬಿಟ್ಟು ನಮ್ಮ ಊರಿಗೆ ಬಂದುಬಿಟ್ಟಿದ್ರು. ಒಂದು 6 ತಿಂಗಳ ಕಾಲ ಅವರು ಬೆಂಗಳೂರು ಕಡೆ ಬರಲಿಲ್ಲ. ಅಲ್ಲಿ ಅಗ್ರಿಕಲ್ಚರ್ ಎಲ್ಲ ಮಾಡಿಕೊಂಡು ಅಲ್ಲಿ ಕಷ್ಟಪಟ್ಟು ಅಲ್ಲೆಲ್ಲ ಕೂಡ ಅಗ್ರಿಕಲ್ಚರ್ ಎಲ್ಲ ಕೂಡ ಲಾಸ್ ಆದರು. ನಂತರದಲ್ಲಿ ವಿಜಯ್ಗೂ ಮತ್ತು ಅವ್ರ ಹೆಂಡತಿಗೂ ಕೂಡ ಈ ವಿಚಾರವಾಗಿ ನಿಶಿತಾ ಪ್ರಿಯಾನ ವಿಚಾರವಾಗಿ ಭಾಳಷ್ಟು ಮನಸ್ತಾಪಗಳು ಬಂದು ಅವರ ಕುಟುಂಬದಲ್ಲಿ ಕೂಡ ಸಮಸ್ಯೆಗಳಾಗಿ ಆಯಮ್ಮ ಡೈವರ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಡೈವರ್ಸ್ಗೆ ಹಾಕ್ಕೊಂಡು ಅವರು ಮೇಂಟೆನೆನ್ಸ್ ಆರ್ಡ್ರ್ ಕೂಡ ತೊಗೊಂಡಿದ್ರು. ಯಾರು ನಮ್ಮ ವಿಜಯ್ ಅವರ ಹೆಂಡತಿ. ಆ ಡೈವರ್ಸ್ ಆರ್ಡರ್ ತೊಗೊಂಡಾದಮೇಲೆ ಅವರಿಗೆ ಡೈವರ್ಸ್ ಮೇಂಟೆನೆನ್ಸ್ ಕೊಡಬೇಕು ಅಂತಂದರೆ ಹಣದ ಸಮಸ್ಯೆಗಳು, ಆರ್ಥಿಕ ಬಿಕ್ಕಟ್ಟುಗಳೆಲ್ಲ ಕೂಡ ಬಂದು ವಿಜಯ್ ಅವರು ಮತ್ತು ಊರಿಂದ ಮತ್ತೆ ಬೆಂಗಳೂರಿಗೆ ಇತ್ತೀಚೆಗೆ ಬಂದಿದ್ದರು. ಬೆಂಗಳೂರಿಗೆ ಬರೋದಕ್ಕಿಂತ ಮುಂಚಿತವಾಗಿ ಕೆಲವು ಘಟನೆಗಳು ನಡೆದದ್ದನ್ನು ನಾವಿಲ್ಲಿ ಹೇಳ್ಕೋಬೇಕಾಗ್ತದೆ. ಯಾರು ವಿಜಯ್ಗೆ ಪರಿಚಯ ಆಗಿರುವಂಥ ನಿಶಿತಾ ಪ್ರಿಯಾ ಅನ್ನೋಂಥವ್ರು ಜಿಮ್ನಲ್ಲಿ ಅವರು ಒಬ್ಬ ಕ್ಲೈಂಟಾಗಿ ವಿಜಯ್ ಅವರಿಗೆ ಪರಿಚಯ ಆಗ್ತಾರೆ. ನಂತರದಲ್ಲಿ ಅವ್ರ ನಡುವೆ ಪ್ರೇಮಾಂಕುರನೋ ಅಥವಾ ಒಂದು ಸಂಬಂಧನೋ ಬೆಳೀತದೆ. ಆ ಸಂಬಂಧ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತಂದರೆ ಆ ಹುಡುಗಿ ವಿಜಯ್ನನ್ನು ಬಿಟ್ಟು ಇರಲಾರದಷ್ಟು ಪರಿಸ್ಥಿತಿಗೆ ಹೋಗಿತ್ತು. ಅವರ ತಂದೆ ಎಷ್ಟೆಲ್ಲ ಎಚ್ಚರಿಕೆಗಳು ಕೊಟ್ಟರು ಕೂಡ ಆ ಹುಡುಗಿ ಕಂಟ್ರೋಲ್ಗೆ ಸಿಗದಿರೋಂಥ ಪರಿಸ್ಥಿತಿಗಳಾಯಿತು. ವಿಜಯನ್ನು ಹುಡುಕೊಂಡು ಅವರು ನಮ್ಮ ಸ್ವಂತ ಊರಿಗೆ ಕೂಡ ಒಂದು 2-3 ಸಲ ಬಂದಿದ್ರು ಸರ್. ರಾತ್ರಿ 2 ಗಂಟೆನಲ್ಲಿ ಎಲ್ಲಿ ಕೋಲಾರ ಡಿಸ್ಟಿಕ್ ಬಾರ್ಡ್ರಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಗಡಿ ಗ್ರಾಮ ನಮ್ಮದು ನಾಚಗುಂಡ್ಲಹಳ್ಳಿ ಅಂತ ಹೇಳ್ಬಿಟ್ಟು. ಆ ಗ್ರಾಮಕ್ಕೂ ಕೂಡ ವಿಜಯ್ ಹುಡುಕೊಂಡು ಬಂದು ವಿಜಯ್ ಕೂಡ ಅಲ್ಲಿ ಕೂಡ ಬುದ್ಧಿಮಾತುಗಳು ಹೇಳಿ ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಕರ್ಕೊಬಂದಿದ್ದು ಕೂಡ ಇದ್ದಾವೆ. ಅದಾದ ನಂತರದಲ್ಲಿ ಇಲ್ಲಿಗೆ ಬಂದ ನಂತರದಲ್ಲಿ ಕೂಡ ಒಂದು ಸಲ ಅವರು ಆ ಹುಡುಗಿ ಯಾವುದೇ ಕಾರಣಕ್ಕೂ ನಾನು ಬಿಡೋಲ್ಲ ಅನ್ನಂತೇಳಿಬಿಟ್ಟು ವಿಜಯ್ಗೆ ಅವರು ಬೇತಾಳದಂತೆ ಬೆನ್ನು ಬಿದ್ದಿದ್ದರಿಂದ ವಿಜಯ್ ಹುಡುಗಿ ಇಲ್ಲ ಆ ಹುಡುಗಿಯಿಂದ ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲೋ ಅಪ್ಸ್ಕ್ಯಾಂಡ್ ಆಗಿ ಶಿವಮೊಗ್ಗ ಕಡೆಗೆ ಹೊರಟೋಗ್ತಾನೆ. ಆ ಸಂದರ್ಭದಲ್ಲಿ ಕೂಡ ಹುಡುಗಿ ಬಂದು ಇಲ್ಲ ನೀನೇ ಬೇಕು ಅಂತ ಹೇಳ್ಬಿಟ್ಟು ಆ ಹುಡುಗನ ಇನ್ಸ್ಟಾಗ್ರಾಮ್ನ ಫಾಲೋ ಆಗಿ ಅವನು ಎಲ್ಲಿದ್ದ ಅಲ್ಲಿಗೆ ಹುಡ್ಕೊಂಡು ಹೋಗ್ತಾರೆ. ನಂತರದಲ್ಲಿ ಅವನು ಕರ್ಕೊಂಡು ನಾರ್ತ್ ಇಂಡಿಯಾ ಕಡೆಗೆ ಬೇರೆ ಬೇರೆ ಸ್ಟೇಟ್ಗಳೆಲ್ಲ ಕೂಡ ಸುತ್ತಾಡ್ಕೊ ಬರ್ತಾರೆ. ನಂತರದಲ್ಲಿ ಅವ್ರನ್ನ ಚಿತ್ರದುರ್ಗ ಪೊಲೀಸರು ಹಿಡ್ಕೊಬಂದು ಮತ್ತೆ ಅವರಿಗೆ ಒಪ್ಪಿಸ್ತಾರೆ. ಆ ಸಂದರ್ಭ KR ಪುರಂ ಪೊಲೀಸ್ ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿ 21 ದಿನಗಳ ನಂತರ ಸಿಕ್ಕಾಕೊಂಡು ಇದು ಮಾಡ್ತಾರೆ. ಆಗ್ಲೂ ಕೂಡ ವಿಜಯ್ ಮೇಲೇನು ಕೂಡ ಭಾಳಷ್ಟು ಹಲ್ಲೆಗಳು ಮತ್ತು ಪ್ರಾಣ ಬೆದರಿಕೆಗಳೂ ಕೂಡ ಆ ನಿಶಿತಾ ಪ್ರಿಯಾರವರ ತಂದೆ ಆಗಿರುವಂಥ ಆತನು ಭಾಳ ಪ್ರಭಾವಿ ಇದ್ದಾನೆ. ಆತನದು ಆಂಧ್ರ ಪ್ರದೇಶದ ನೆಲ್ಲೂರು ಮೂಲ. ಇಲ್ಲೆಲ್ಲ ಅದೊಂದು ಒಂದು ಸೋಷಿಯಲ್ ಮೀಡಿಯಾ ಪ್ರೊಫೈಲೆಲ್ಲ ನಾವು ನೋಡ್ತಾ ಇದ್ದೀವಿ. ಅದರಲ್ಲೆಲ್ಲ ನೋಡಿದಾಗ ಭಾಳಷ್ಟು ಐ ಬಿಲ್ಡ್ ಆದಂಥ ಕೆಲವು ಉನ್ನತ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಆತ ಫೋಟೋಗಳು ಇಳಿದಿರೋವಂಥದ್ದು, ಅವ್ರ ಜೊತೆ ಹೂಗುಚ್ಚೆಗಳು ನೀಡಿರುವಂಥದ್ದು, ಅವ್ರಿಗೆ ಸನ್ಮಾನಗಳು ಮಾಡಿರುವಂಥದ್ದು, ಅಂದರೆ ಈ ಥರದಲ್ಲೆಲ್ಲ ಕೂಡ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಮತ್ತು ಆತನ ಆರ್ಥಿಕವಾಗಿ ದೃಢವಾಗಿರೋದನ್ನ ತನ್ನ ಮಗಳ ಎಲ್ಲಿ ವಿಜಯ್ ಅವರ ಇದರಲ್ಲಿ ಹೋಗ್ತಾರೋ ಅನ್ನೋಂಥ ಅದನ್ನು ತಪ್ಪಿಸೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ವಿಜಯ್ ಅವರ ಕೊಲೆ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಸಂಪೂರ್ಣವಾದಂಥ ಅನುಮಾನ ಅವ್ರ ಮೇಲೇ ಇದೆ. ಆ ನಿಟ್ಟಿನಲ್ಲಿ ನಾವು ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ತೀವಿ. ವಿಜಯ್ ಅವರ ಕೊಲೆ ಆರೋಪಿಗಳು ಎಷ್ಟೇ ದೊಡ್ಡವರಾಗಿರ್ಬೋದು, ಪ್ರಭಾವಿಗಳಾಗಿರ್ಬೋದು, ಅವ್ರ ಬ್ಯಾಕ್ಗ್ರೌಂಡ್ ಏನೇ ಆಗಿರ್ಬೋದು, ನೀವು ನಿಷ್ಪಕ್ಷಪಾತವಂತ ತನಿಖೆ ನಡೆಸಿ ವಿಜಯ್ ಅವರ ಕುಟುಂಬಕ್ಕೆ ಮತ್ತು ನಾವು ಯಾರು ವಿಜಯ್ ಅವರ ಸಂಬಂಧಿಕರಿದ್ದೀವಿ ನಮಗೆ ಮತ್ತು ರಾಜ್ಯದಲ್ಲಿ ಜನರಿಗೂ ಕೂಡ ಒಂದು ನ್ಯಾಯಯುತವಾದಂಥ ನ್ಯಾಯವನ್ನು ಒದಗಿಸಿಕೊಡಬೇಕು. ಇಲ್ಲಾಂದ ಪಕ್ಷದಲ್ಲಿ ನಾವು ಕೂಡ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟಗಳು, ಜನಪರವಾದಂಥ ಹೋರಾಟಗಳು ಕೂಡ ನಾವು ಮುಂದಾಗಬೇಕಾಗ್ತದೆ. ಯಾಕೆಂದರೆ ಇದು ವಿಜಯ್ನ ಒಂದಿನ ಪ್ರಶ್ನೆ ಅಲ್ಲ. ಪ್ರಭಾವಿಗಳು ಹಣ ಇರೋವಂಥವರು ಇಲ್ಲಿ ಏನು ಮಾಡಿದ್ರೂ ನಡೀತದೆ ಅನ್ನುವಂಥ ಒಂದು ಗೂಂಡಾ ರಾಜ್ಯ ಮತ್ತು ಈ ರೌಡಿಯಿಸಮ್ ಏನಿದೆ ಇದಕ್ಕೆ ಮಟ್ಟ ಹಾಕಬೇಕು. ಪ್ರತಿಯೊಬ್ಬರ ಪ್ರಾಣಕ್ಕೂ ಕೂಡ ಅಮೂಲ್ಯವಾದಂಥ ಮೌಲ್ಯ ಇದೆ. ಈಗ ವಿಜಯ್ಗೆ ಹೆಂಡತಿ, ತಂದೆ ತಾಯಿ ಮುದುಕರಾಗಿದ್ದಾರೆ, ಅವರು ದುಡಿಯುವಂಥ ಪರಿಸ್ಥಿತಿ ಇಲ್ಲ. 2 ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳು, 6 ವರ್ಷ ಒಂದು, 3 ವರ್ಷದ ಒಂದು ಮಗು. ಅವ್ರಿಗೆ ಇವತ್ತು ಅನಾಥರಾಗಿ ಇವತ್ತು ಬೀದಿಗೆ ಬಿದ್ದಿರುವಂಥ ಪರಿಸ್ಥಿತಿ ಇದೆ ಸರ್. ಅದನ್ನು ನಾವು ಕೈ ಮುಗಿದು ಕೇಳ್ಕೊಂತ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಅದ ಕಾಮಿನೇನಿ ಪ್ರಸಾದ್ ರಾವೇ ಇದನ್ನು ಕೊಲೆ ಮಾಡಿಸಿದ್ದೇನೆ ಅಂತೇಳಿ ನಮಗೆ ಗಂಭೀರವಾದಂಥ ಆರೋಪ ನಮ್ಮದಿದೆ. ನೀವು ಆ ನಿಟ್ಟಿನಲ್ಲಿ ಅದನ್ನು ತನಿಖೆಗೆ ಒಳಪಡಿಸಬೇಕು, ಅದನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಅದನ್ನ ಚಲನವಲನಗಳನ್ನು ಏನು ವಿಜಯ್ ಓಡಾಡಿರುವಂಥ ಲಾಸ್ಟ್ ಕಾಲ್ ರೆಕಾರ್ಡ್ಸು, CDRಗಳನ್ನು ತೆಗಿಬೇಕು, ಟವರ್ ಲೊಕೇಶನ್ಗಳನ್ನು ತೆಗಿಬೇಕು. ನೀವು ಇವತ್ತು ಆಧುನಿಕ ಟೆಕ್ನಾಲಜಿ ಏನೆಲ್ಲ ಇದೆ ಅದೆಲ್ಲವನ್ನು ಕೂಡ ಬಳಸಿಕೊಂಡು ತನಿಖೆಯನ್ನು ಮುಂದುವರಿಸಿ ನಮಗೆ ನಿಜವಾದಂಥ ಕಲ್ಪ್ರಿಟ್ಸ್ ಯಾರಿದ್ದಾರೆ, ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಬಂಧಿಸಿ ನಮಗೆ ನ್ಯಾಯಯುತವಾದಂಥ ಕಾನೂನು ಹೋರಾಟದಲ್ಲಿ ನಮಗೆ ಜಯ ದೊರಕಿಸ್ಕೊಡ್ಬೇಕು ಅಂತ. ಇವಾಗ ನಮ್ಮ ತಮ್ಮ 10ನೇ ಕ್ಲಾಸ್ ಬಿಟ್ಬಿಟ್ಟು ಇಲ್ಲಿ ಬಂದವರು. ಆವಾಗಿನಿಂದ
ಮತ್ತು ಒಂದು 10 ವರ್ಷ ಆದಮೇಲೆ ಜಿಮ್ಗೆ ಹೋಗಿದ್ದಾರೆ. ಅಲ್ಲಿ ಏನೇನು ಮಾಡ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ. ನಾನು ಅವನು ಒಂದೇ ರೂಮಲ್ಲಿ ಇದ್ದಿದ್ದು. ಆವಾಗ ಏನೂ ಮಾಡಲಿಲ್ಲ. ಮತ್ತು ಮದುವೆ ಆದಾಗ ಅವನು ಈ ಥರ ಮದುವೆ ಮಾಡ್ಕೊಂಡ, ಲವ್ ಮ್ಯಾರೇಜ್ ಮಾಡಿ. ಮತ್ತು ಅದಾದಮೇಲೆ ಇವ್ರು ಲವ್ ಮಾಡಿದ್ದಾರಂತೆ, ಯಾರು? ಲಿಶಿತ್ ಅವರು. ಅದು ನಮ್ಗೆ ಗೊತ್ತಿಲ್ಲ. ಮತ್ತು ಅದಾದಮೇಲೆ ನಮಗೇನು ಗೊತ್ತಿಲ್ಲ. ಅವ್ರು ಬೇರೆ ಇದ್ದರು, ನಾನು ಬೇರೆ ಇದ್ದೆ. ಈಗ ಅವರು ಯಾವಾಗ ಮಿಸ್ಸಿಂಗ್ ಆದರು, ಯಾವಾಗ ಕೊಲೆ ಆಗಿದ್ದಾರೆ ಅಂತ ಗೊತ್ತಾಯ್ತು ನಿಮಗೆ? ಅದು 6ನೇ ತಾರೀಕು ಮೊಬೈಲ್ ಸ್ವಿಚ್ ಆಫ್ ಆದಾಗ ನಾವು ಬಂದಿದ್ವಿ. ಹಾಂ, ಹೆಂಗೆ ಗೊತ್ತಾಯ್ತು ನಿಮಗೆ? ಎಲ್ಲಿ ಹೋದ್ರಿ ನೀವು? ಆಮೇಲೆ ಏನಾಯಿತು? ಅದು ನಮ್ಮಪ್ಪ ಅವ್ರ ಅಮ್ಮಗೆ ಫೋನ್ ಮಾಡ್ತಾಯಿದ್ರು, ನಮಗೇನು ಫೋನ್ ಮಾಡ್ತಾಯಿರಲಿಲ್ಲ. ಹಾಂ, ಅವರೇ ಮಿಸ್ಸಿಂಗ್ ಆಗಿ ಬಂದಿರಬೇಕು ಅಷ್ಟೇ. ಯಾರು ಮಾಡಿರ್ಬೋದು ಅನ್ಸುತ್ತೆ? ಅದೇ ಅವರು ಪ್ರಸಾದ್ ರಾವ್ ಅಂತ. ಬೇರೆ ಯಾವುದು ವೈಷಮ್ಯ ಇರಲಿಲ್ವಾ? ಬೇರೆ ಯಾರೋ ವೈರಿಗಳಿರ್ಲಿಲ್ವಾ ಅವ್ರಿಗೆ? ಏನೇ ಇರಲಿ, ಅಂದರೆ ಅವ್ರ ಕಡೆಯವ್ರು ಮಾತ್ರ, ಅವ್ರ ಕಡೆ ಉಳಿದಂತೆ ಯಾರೂ ಅವ್ರಿಗೆ ಹಣಕಾಸಿನ ವಿಚಾರ ಆಗಲಿ ಬೇರೆ ಏನೂ ಇರಲಿಲ್ಲ? ಇಲ್ಲ ಇಲ್ಲ. ಬೇರೆ ಯಾವುದಾದ್ರೂ ಯುವತಿ ಜೊತೆಗೆ ಏನಾದರೂ ಸಂಪರ್ಕ ಇತ್ತಾ ಇವ್ರಿಗೆ? ಇಲ್ಲ, ಈ ಯುವತಿ ಬಿಟ್ಟು ಬೇರೆ ಏನಾದರೂ ಹುಡುಗಿ ಜೊತೆಗೆ? ಇಲ್ಲ ಇಲ್ಲ, ಆ ಥರ ಏನಿರಲಿಲ್ಲ. ಏನು ಕೇಳ್ಕೊತೀರಿ ಪೊಲೀಸ್ನವ್ರನ್ನ ನೀವು? ಅದೇ ನ್ಯಾಯ ಬೇಕಂತ. ಅರೆಸ್ಟ್ ಆಗಿದ್ದಾರೆ ಈಗ. ಮರ್ಡರ್ ಕೇಸ್ ಇದೆ ಸರ್. ಈಗ ಎಷ್ಟು ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ? ಎಲ್ಲಿ ಗಂಟೆ ಬಂದಿದೆ ಸರ್ ಈ ತನಿಖೆ? ಈಗ ಇದು ಮರ್ಡರ್ ಕೇಸಲ್ಲಿ 4 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ. ಈಗ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ. ಸೊ ಮುಂದಿನ ತನಿಖೆನ ಮಾಡ್ತಾಯಿದ್ದೀವಿ. ಸರ್ ಯಾರು ಸರ್ 4 ಜನ ಆರೋಪಿಗಳು? ಅರೆಸ್ಟ್ ಆದವರು ಒಂದು 4 ಜನ ಇದ್ದಾರೆ. ಒಬ್ಬ ಶ್ರೀರಾಮ ಅಂತ ಒಬ್ಬ ಇದ್ದಾನೆ, ಒಬ್ಬ ಸುಮಿತ್ ಅಂತ ಒಬ್ಬ ಇದ್ದಾನೆ, ಒಬ್ಬ ವೆಂಕಟೇಶಯ್ಯ ಅಂತ ಒಬ್ಬ ಇದ್ದಾನೆ, ಆಮೇಲೆ ಇನ್ನೊಬ್ಬ ಬಾಬು ಅಂತ ಒಬ್ಬ ಇದ್ದಾನೆ. 4 ಜನ. ಕಾರಣ ಅದೇ ಈಗ ಅಸರ್ಟೈನ್ ಮಾಡ್ತಾ ಇದ್ದೀವಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸರ್ ಇದರಲ್ಲಿ ಅವರ ಫ್ಯಾಮಿಲಿಗಳು ಆರೋಪ ಮಾಡ್ತಿದ್ದಾರೆ. ಒಬ್ಬ ಪ್ರಭಾವಿ ಬಿಲ್ಡರು ಈಗ ಸುಪಾರಿ ಕೊಟ್ಟಿದ್ದಾರೆ, ಒಬ್ಬರು ಲಾಯರು ಮಾಡಿಸಿದ್ದಾರೆ ಅಂತ ಹೇಳಿ. ಈಗ ನೋಡಿ, ಸ್ಟಿಲ್ ಇಟ್ಸ್ ದ ಮ್ಯಾಟರ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್. ಒಂದು ಹಂತಕ್ಕೆ ರೀಚ್ ಆದಮೇಲೆ ನಾನೇ ನಿಮಗೆ ಕರೆದು ಏನಾಗಿದೆ ಅಂತ ಹೇಳಿ. ಯಾವುದೋ ಒಂದು ಇನ್ವೆಸ್ಟಿಗೇಷನ್, ಯಾವುದೋ ಒಂದು ಯುವತಿ ವಿಚಾರವಾಗಿ ಇದನ್ನು ಮಾಡಲಾಗಿದೆ ಅಂತೇಳಿ ಒಂದು ಸುದ್ದಿ ಸರ್. ಅದೇ ಹೇಳ್ತಿದ್ದೀನಲ್ಲ, ಈಗ ಎನ್ಕ್ವೈರಿ ನಡೀತಾ ಇದೆ. ಒನ್ಸ್ ಇನ್ವೆಸ್ಟಿಗೇಷನ್ ಇಸ್ ಕಂಪ್ಲೀಟ್ ಆರ್ ಇಟ್ ರೀಚಸ್ ಒನ್ ಸ್ಟೇಜ್, ಅವಾಗ ನಾನೇ ನಿಮಗೆಲ್ಲ ಹೇಳ್ತೀನಿ. ಸರ್ ಇದೇ ವಿಚಾರವಾಗಿ KR ಪೊಲೀಸ್ ಸ್ಟೇಷನಲ್ಲೂ ಕೂಡ ಒಂದು ಕಂಪ್ಲೇಂಟ್ ಆಗಿತ್ತು ಇದ್ರ ಮೇಲೆ. ಆ ಒಂದು ವಿಚಾರ ಅದು ಅವ್ರ ಗಂಡ ಹೆಂಡತಿ, ಅವ್ರು ಯಾರೋ ಡಿಸೀಸ್ಡ್ ಇದ್ದಾನೆ, ಆ ಡಿಸೀಸ್ಡ್ ಮತ್ತು ಅವನ ಹೆಂಡತಿ ವಿಚಾರವಾಗಿ ಅಲ್ಲಿ ಬಿಲ್ಡರ್ ಮಗಳು ಮತ್ತೆ ಏನು ಡಿಸೀಸ್ ಇದ್ದಾರೆ ವಿಜಯ್ ಕುಮಾರ್, ಇವರಿಬ್ರು ಒಂದು 3 ದಿವಸ ಮನೆ ಬಿಟ್ಟು ಓಡೋಗಿದ್ರು. ಆ ವಿಚಾರ ಒಂದು NCR ಆಗಿತ್ತು. ಅದೇ ಹೇಳ್ತಾ ಇಲ್ಲ, ಈಗ ಇನ್ವೆಸ್ಟಿಗೇಷನ್ ಆಸ್ಪೆಕ್ಟ್ಸ್ ನಾನು ಇಲ್ಲಿ ರಿವೀಲ್ ಮಾಡೋಕ್ಕಾಗಲ್ಲ, ಅದು ರಿವೀಲ್ ಮಾಡೋದು ತಪ್ಪಾಗುತ್ತೆ. ಸೊ ಅದಕ್ಕೆ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ 4 ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಇನ್ನು ಮುಂದೆ ನಾವು ತನಿಖೆ ಒಂದು ಹಂತಕ್ಕೆ ಬಂದಮೇಲೆ ನಿಮಗೆ ನಾನು ಸುಪಾರಿ ಕೊಟ್ಟಿದ್ದಾರೆ. ಲಾಯರ್ ಇದ್ದಾರೆ ಅಂತ ಹೇಳಿ. ಈಗ ನೋಡಿ, ಅದು ಅದೇ ಹೇಳ್ತಾ ಇದ್ದಿಲ್ಲ, ತನಿಖೆ ಆ ಮಟ್ಟಕ್ಕೆ ನೀವೇನು ಹೇಳ್ತಾ ಇದ್ದೀರಾ ಅದೇ ಅಲ್ಲಿವರೆಗೂ ಇನ್ನೂ ಹೋಗಿಲ್ಲ. ಹೋದ್ಮೇಲೆ ಅದೊಂದು ತುಂಬ ಹಂತಕ್ಕೆ ಬಂದಮೇಲೆ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.